ಹಲೋ ಗಾಯ್ಸ್, ಇವತ್ತು ನಾನು ನಿಮಗೆ ಕಾಲಿಫ್ಲವರಲ್ಲಿ ಗ್ರೇವಿ ಅಥವಾ ಕುರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಫಸ್ಟ್ ಆಫ್ ಆಲ್ ಗೋಬಿನ ಎಷ್ಟು ಸೈಜ್ ಬೇಕು, ನಮ್ಗೆ ಯಾವ ಸೈಜಲ್ಲಿ ಬೇಕಾಗುತ್ತೆ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ನೀರು ಬಿಸಿ ಮಾಡಿಕೊಂಡು ಅದರಲ್ಲಿ ಹಾಕಿಬಿಟ್ಟು ಒಂದು 10 ಮಿನಿಟ್ಸ್ ಬಿಡಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಜಾಸ್ತಿ ಕೆಮಿಕಲ್ ಇರುತ್ತೆ ಮತ್ತು ಹುಳ ಇರುತ್ತೆ, ನಮಗೆ ಕಣ್ಣು ಕಾಣಿಸಲ್ಲ, ಆ ಥರ ಎಲ್ಲ ಹುಳ ಇರುತ್ತೆ. ಅದು ಸತ್ತೋಗ್ಲಿ ಅಂತ ಹೇಳಿಬಿಟ್ಟು ಈ ಥರ ಹಾಕ್ತಾರೆ. 10 ಮಿನಿಟ್ಸ್ ಬಿಡೋಣ. ಅಷ್ಟವರೆಗೂ ಮಸಾಲೆ ಏನು ಬೇಕು ಅಂದರೆ 2 ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಒಂದು ಪೇಸ್ಟ್ ಮಾಡ್ಕೊಂಬರೋಣ. ಆ್ಯಕ್ಚುಲಿ ಇದಕ್ಕೆ 2 ಪೇಸ್ಟ್ ಬೇಕಾಗುತ್ತೆ, 2 ಮಸಾಲೆ ಬೇಕಾಗುತ್ತೆ. ಸಪ್ರೇಟಾಗಿ ರುಬ್ಕೊಳ್ಳೋಣ. ಫಸ್ಟ್ ಇದೊಂದು ಹಸಿರು ಮೆಣಸಿನ್ಕಾಯಿ, ಹಸಿರು ಮಸಾಲೆ. ನಿಮಗೆ ನೋಡ್ಕೊಳ್ಳಿ, ಜಾಸ್ತಿ ಚಕ್ಕೆ ಲವಂಗ ಹಾಕಬಾರ್ದು, ಸ್ಮೆಲ್ ಅದೇ ಬಂದುಬಿಡುತ್ತೆ. ಅದಕ್ಕೆ 2 ಲವಂಗ ಹಾಕ್ಕೊಂಡಿದ್ದೀನಿ ನಾನು. ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಮಸಾಲೆ ಬಂದ್ಬಿಟ್ಟು ಟೊಮೆಟೊ ಮತ್ತು ಏನಿದು ಕೊಬ್ಬರಿ, ತೆಂಗಿನಕಾಯಿ, ಟೊಮೆಟೊ ಮತ್ತು ತೆಂಗಿನಕಾಯಿನ ಕಟ್ ಮಾಡ್ಕೊಬೇಕು. ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಜಾರಲ್ಲಿ ಹಾಕಿ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಬರ್ಬೇಕು. ಗಾಯ್ಸ್, ನನಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ ಗಾಯ್ಸ್, ಸಾರಿ ಗಾಯ್ಸ್, ಸಾರಿ. ಇಷ್ಟು ಟ್ರೈ ಮಾಡ್ತೀನಿ ಗಾಯ್ಸ್ ಮಾತಾಡಬೇಕು ಅಂತ, ಆಗೋದೇ ಇಲ್ಲ, ತೊದಲ್ತಾ ಇರ್ತೀನಿ ಸಿಕ್ಕಾಪಟ್ಟೆ. ಈ ಥರ ರೆಕಾರ್ಡಿಂಗಲ್ಲಿ ನನಗೆ ಪ್ರಾಬ್ಲಮ್ ಆಗ್ತಾಯಿದೆ. ರಿಯಲ್ ಆಗಿ ಬರೀ ವಟ 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 ಅಂತಲೇ ಇರ್ತೀನಿ, ಆದರೆ ಇಲ್ಲಿ ಯಾಕೋ ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ಗಾಯ್ಸ್. ಓಕೆ, ಆ ಮಸಾಲೆನೂ ರುಬ್ಬಿಟ್ಕೊಂಡು ನೆಕ್ಸ್ಟು ಇದಕ್ಕಿನ ಬೇಳೆ ಸ್ವಲ್ಪ ಇತ್ತು, ಅದನ್ನು ತೊಳೆದ್ಬಿಟ್ಟು ನೀರು ಮತ್ತು ಅರಿಶಿನ ಹಾಕಿ ಸ್ವಲ್ಪ ತೊಳೆದು ಅದನ್ನು ಇಟ್ಕೊಂಡಿದ್ದೀನಿ, ಇದಕ್ಕಿನ ಬೇಳೆನ. ನೆಕ್ಸ್ಟು ಈರುಳ್ಳಿ, 3-4 ಈರುಳ್ಳಿನ ಒಗ್ಗರಣೆಗೋಸ್ಕರ ಕಟ್ ಮಾಡ್ಕೊಬೇಕು. ಬೇಡ ಅಂದರೆ ಇದನ್ನು ಪೇಸ್ಟ್ ಮಾಡಿನೇ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಇದು ಹೇಗಾದರೂ ಹಾಕ್ಕೊಬೋದು, ಒಗ್ಗರಣೆಗೂ ಹಾಕ್ಬೋದು ಅಥವಾ ರುಬ್ಬಿ ಒಗ್ಗರಣೆ ಆದರೂ ಹಾಕ್ಬೋದು. ನೆಕ್ಸ್ಟು ಕ್ಯಾಪ್ಸಿಕಮ್, ಒಂದು 3-4 ಕ್ಯಾಪ್ಸಿಕಮ್ ಹಾಕ್ಕೊಬೇಕಾಗುತ್ತೆ. ಆಲೂಗಡ್ಡೆನೂ ಹಾಕ್ಕೊಬೋದು, ಬಟ್ ನಾನು ಆಲೂಗಡ್ಡೆ ಹಾಕ್ಕೊಂಡಿಲ್ಲ. ನೋಡಿ 10 ಮಿನಿಟ್ಸ್ ಆಯಿತು ನೀರಲ್ಲಿ ಬಿಟ್ಟಿದ್ದೆ. ಈಗ ಅದನ್ನು ಈ ಥರ ಒಂದು ಜಾಲರೆ ಥರ ಇರೋದು ಸೌಟ್ ತೊಗೊಂಡು ಎತ್ಕೊಬೇಕಾಗತ್ತೆ. ತೊಗೊಂಡು ಅದು ಎಕ್ಸ್ಟ್ರಾ ನೀರೆಲ್ಲ ಹೋಗೋವರೆಗೂ ಅಲ್ಲಿ ಸಪ್ರೇಟಾಗಿ ಇಟ್ಬಿಟ್ಟು ನೆಕ್ಸ್ಟ್ ಒಗ್ಗರಣೆ ಹಾಕೊಬೇಕು. ಒಂದು ಅಗಲವಾದ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಆ್ಯಸ್ ಯೂಶ್ವಲ್ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹೊಸ ಚಾಕು ಅಲ್ವಾ ಗಾಯ್ಸ್, ಹೊಸ ಚಾಕು ಅಲ್ಲಿ ಬರೀ ಕೈ ಕುಯ್ಕೊತಾನೇ ಇದ್ದೀನಿ, ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿದೆ. ನೆಕ್ಸ್ಟು ಅದು ಫ್ರೈ ಆದಮೇಲೆ, ಆನಿಯನ್ ಫ್ರೈ ಆದಮೇಲೆ ಹಸಿರು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ನೋಡಿ ನಾವು, ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಇದು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ ಗಾಯ್ಸ್. ನೆಕ್ಸ್ಟ್ ಆ ಹಸಿ ವಾಸನೆ ಹೋದ್ಮೇಲೆ ಟೊಮ್ಯಾಟೊ ಮತ್ತು ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಆಮೇಲೆ ಅದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಮತ್ತು ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ರುಬ್ಬಕ್ಕೂ ನಾವು ಹಾಕ್ಕೊಂಡಿದ್ದೀವಿ. ಸೊ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೊಬೇಕಾಗತ್ತೆ. ನೆಕ್ಸ್ಟ್ ಒಂದು 2-3 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಆ ಹಸಿ ವಾಸನೆ ಹೋದ್ಮೇಲೆ ಕ್ಯಾಪ್ಸಿಕಮ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆ ಕ್ಯಾಪ್ಸಿಕಮ್ ಹಾಕಿ ಮತ್ತು ಇದಕ್ಕಿಂತ ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಆಮೇಲೆ ಕಾಲಿಫ್ಲವರ್ ಏನಿದೆ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಒಂಚೂರು ನೀರು, 1 ಗ್ಲಾಸ್ ಅಷ್ಟು ನೀರು, ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಆಗಿಬಿಡುತ್ತೆ. ಬಟ್ ನಾನಿಲ್ಲಿ ಚಪಾತಿಗೆ ಮಾಡ್ತಾಯಿದ್ದೀನಿ, ಸೊ ಸ್ವಲ್ಪ ಗಟ್ಟಿ ಇರಲಿ ಅಂತ ಹೇಳ್ಬಿಟ್ಟು ಜಾರ್ ತೊಳೆದು ನೀರೇನು ಹಾಕ್ತೀವಿ ಅದು ಅದ್ರ ಜೊತೆ ಒಂದು ಚಿಕ್ಕ ಲೋಟ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಇದೆಯಾ ಅಂತ ಸರಿಯಾಗಿ, ಉಪ್ಪು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಉಪ್ಪು ಬೇಕಿದ್ರೆ ಹಾಕಿ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಡ್ಬೇಕಾಗುತ್ತೆ. ಒಂದು 5 to 10 ಮಿನಿಟ್ಸ್ ಇಟ್ಟರೆ ನೋಡಿ ಇಷ್ಟು ನೀಟಾಗಿ ಇದಾಗಿರುತ್ತೆ, ಬೆಂದಿರುತ್ತೆ. ಬೆಂದಾದಮೇಲೆ ನಮ್ಮ ಗ್ರೇವಿ ರೆಡಿಯಾಗಿದೆ. ಚಪಾತಿ ಜೊತೆ, ಪೂರಿ, ಅನ್ನದ ಜೊತೆ, ನಿಮ್ಗೆ ಯಾವುದ್ರ ಜೊತೆ ಬೇಕೋ ಅದ್ರ ಜೊತೆ ತಿನ್ಬೋದು ಗಾಯ್ಸ್. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ, ನಾನು ಮರ್ತೋಗಿದ್ದೀನಿ. ನೋಡಿ ಯಮ್ಮಿ ಟೇಸ್ಟಿ ಕಾಲಿಫ್ಲವರ್ ಕುರ್ಮಾ ರೆಡಿ ಗಾಯ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಗಾಯ್ಸ್, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಗಾಯ್ಸ್.